ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಕರ್ಣ ಜೀವವನ್ನು ಉಳಿಸಲು ತನ್ನ ಪ್ರಾಣವನ್ನೇ ಪಣಕ್ಕಿಟ್ಟು ಬಲಿಯಾದ ರಮೇಶ್ ಕಥೆಯನ್ನು ಈ ವಿಡಿಯೋನಲ್ಲಿ ನೋಡೋದಕ್ಕೂ ಮುಂಚೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋಸ್ನ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ ಇಷ್ಟ ಆದರೆ ಲೈಕ್ ಕೊಡೋದು ಮರಿಬೇಡಿ. ದಯವಿಟ್ಟು ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಸಬ್ಸ್ಕ್ರೈಬರ್ಸ್ ಅವಶ್ಯಕತೆ ನನ್ನ ಚಾನಲ್ಗೆ ತುಂಬಾ ಇದೆ. ಕರ್ಣ ತನ್ನ ಮಗ ಅನ್ನೋ ಸತ್ಯ ಗೊತ್ತಾದ ರಮೇಶ್ ಕರ್ಣನ ಪ್ರೀತಿ ಗಳಿಸೋದಕ್ಕಾಗಿ ತುಂಬಾ ಒದ್ದಾಡ್ತಿದ್ದಾನೆ. ಆದರೆ ರಮೇಶೇ ಈ ಅಪಘಾತ ಮಾಡಿಸಿದ್ದು ಅಂತ ಗೊತ್ತಾದ ಮನೆಯವರು, ಕರುಣಾನಿಧಿ ಎಲ್ಲರೂ ರಮೇಶ್ ಮೇಲೆ ಗರಂ ಆಗಿ ಮನೆಯಿಂದ ಆಚೆ ಹಾಕಿದ್ದಾರೆ. ಈಗ ಮನೆಯ ಔಟ್ ಹೌಸ್ನಲ್ಲಿ ರಮೇಶ್ ಇದ್ದಾನೆ. ತಾನು ಮಾಡಿರೋ ತಪ್ಪುಗಳನ್ನು ನೆನೆಸ್ಕೊಂಡು ತುಂಬಾ ನೊಂದಿದ್ದ ರಮೇಶ್ ಕರ್ಣನ ಮೇಲೆ ಹೆಚ್ಚು ಕಾಳಜಿ ತೋರಿಸ್ತಿದ್ದಾರೆ. ಕರ್ಣನಿಗೆ ಇಷ್ಟವಾದ ಎಣ್ಣೆ ಬದನೆಕಾಯಿ ಚಪಾತಿ ಹೋಟೆಲಿಂದ ತರಿಸಿ ಕೊಡೋದಕ್ಕೆ ಮುಂದಾಗಿದ್ದಾರೆ. ಆದರೆ ಅದನ್ನು ತಿರಸ್ಕಾರ ಮಾಡಿದ್ದಾರೆ ಕರ್ಣ. ಇನ್ನು ಅಪಘಾತಕ್ಕೊಳಗಾದ ಕರ್ಣ ಈಗ ನಡೆಯೋದಕ್ಕೆ ಪ್ರಾಕ್ಟೀಸ್ ಮಾಡ್ತಿದ್ದಾರೆ. ಅಂಥ ಸಂದರ್ಭದಲ್ಲಿ ಕರ್ಣನನ್ನು ಬಿಳಿಸಿ ಮಜಾ ತಗೊಳ್ಳೋಣ ಅಂತ ಅಂದ್ಕೊಂಡ ಸಂಜಯ್ ಬೇಕು ಅಂತಾನೆ ಕರ್ಣನಿಗೆ ಅಡ್ಡ ಬಂದು ಬಿಳಿಸೋದಕ್ಕೆ ನೋಡಿದ್ದಾನೆ. ಸರಿಯಾದ ಸಮಯಕ್ಕೆ ಅಲ್ಲಿಗೆ ಬಂದ ರಮೇಶ್ ಕರ್ಣನನ್ನು ಕಾಪಾಡಿದ್ದಾನೆ. ಅಷ್ಟೇ ಅಲ್ಲ, ಕರ್ಣನಿಗೆ ಈ ರೀತಿ ಮಾಡಿರೋದಕ್ಕಾಗಿ ಸಂಜಯ್ಗೆ ಬೆಲ್ಟ್ ತಗೊಂಡು ಬಾರಿಸಿದ್ದಾನೆ. ಇನ್ನೊಂದು ಸಲ ನೀನು ಕರ್ಣನಿಗೆ ಏನಾದರೂ ಮಾಡಿದರೆ ನಾನು ಸುಮ್ಮನೆ ಇರಲ್ಲ, ಅವನು ನನ್ನ ಮಗ ಅಂತ ಹೇಳಿದ್ದಾನೆ. ಇದನ್ನು ಮಾಲತಿ ಅಜ್ಜಿ ನೋಡಿ ಶಾಕ್ ಆಗಿದ್ದಾರೆ. ನಿಜವಾಗ್ಲೂ ರಮೇಶ್ ಬದಲಾಗಿದ್ದಾನಾ ಅಂತ ಯೋಚನೆ ಮಾಡ್ತಿದ್ದಾರೆ. ಈ ಕಡೆ ಮಗ ಸಂಜಯ್ಗೂ ರಮೇಶ್ ಅಲ್ಲಿ ಆದ ಬದಲಾವಣೆ ನೋಡಿ ದೊಡ್ಡ ಶಾಕ್ ಆಗಿದೆ. ತಾರಾ ಹತ್ರ ಹೋಗಿ, ಅತ್ತೆ, ಕರ್ಣನ್ಗೆ ಅಪಘಾತ ಮಾಡಿಸಿದ್ದು ಅಪ್ಪನೇ, ಆದರೆ ಈಗ ನನ್ನ ಮಗ ಅಂತ ಹೇಳಿಕೊಂಡು ಅಭಿಮಾನ ತೋರಿಸ್ತಿದ್ದಾರೆ. ಇದನ್ನು ನನ್ನ ಕೈಲಿ ನಂಬೋಕ್ಕಾಗ್ತಿಲ್ಲ. ಸಡನ್ನಾಗಿ ಅಪ್ಪನಲ್ಲಿ ಈ ಬದಲಾವಣೆ ಹೇಗೆ ಬಂತು, ಇದನ್ನು ನೋಡಿ ನನ್ನ ಕೈಲಿ ಸಹಿಸ್ಕೊಳ್ಳೋಕ್ಕಾಗ್ತಿಲ್ಲ ಅಂತ ಹೇಳ್ತಿದ್ದ ಸಂಜಯ್ಗೆ ಸಮಾಧಾನ ಮಾಡಿದ್ದಾಳೆ ತಾರಾ. ಸಂಜು, ಯೋಚನೆ ಮಾಡಬೇಡ, ನೋಡ್ತಾ ಇರು, ಕರ್ಣನನ್ನು ನಿಮ್ಮಪ್ಪನೇ ಮುಗಿಸೋ ಥರ ನಾನು ಮಾಡ್ತೀನಿ ಅಂತ ಹೇಳಿದ ತಾರಾ ದೊಡ್ಡ ಸಂಚಯ ಮಾಡಿದ್ದಾಳೆ. ಸುಮತಿ ಹತ್ರ ಬಂದು, ಸುಮತಿ, ನಿನ್ನಿಂದ ನನಗೆ ಒಂದು ಸಹಾಯ ಆಗಬೇಕು. ಕರ್ಣನ ಮೇಲೆ ನಿನಗೂ ದ್ವೇಷ ಇದೆಯಲ್ವಾ, ಅವನನ್ನು ಮುಗಿಸೋದಕ್ಕೆ ಸಹಾಯ ಮಾಡ್ತೀಯಾ ಅಂತ ಕೇಳಿದ್ದಾಳೆ. ಹೌದು, ನನಗೆ ಕರ್ಣನ ಮೇಲೆ ತುಂಬಾ ದ್ವೇಷ ಇದೆ. ಆದರೆ ಬಾವ ಇತ್ತೀಚೆಗೆ ಅವನ ಮೇಲೆ ತುಂಬ ಪ್ರೀತಿನ ತೋರಿಸ್ತಿದ್ದಾರೆ. ಅದನ್ನಂತೂ ನನ್ನ ಕಣ್ಣಲ್ಲಿ ನೋಡೋಕ್ಕಾಗ್ತಿಲ್ಲ. ಕರ್ಣನ ಮುಗಿಸೋದಕ್ಕೆ ನೀವು ಏನು ಹೇಳಿದರೂ ಕೇಳ್ತೀನಿ ಅಂತ ಹೇಳಿದ್ದಾಳೆ ಸುಮತಿ. ಸರಿ, ಹಾಗಾದರೆ ನಾನು ಹೇಳಿದಂಗೆ ಕೇಳು. ಕರುಣಾನಿಧಿಗಾಗಿ ಅಡಿಗೆ ಮಾಡಿ ಅದರಲ್ಲಿ ಈ ಔಷಧಿಯನ್ನು ಮಿಕ್ಸ್ ಮಾಡು. ಇದನ್ನು ತಿಂದ ತಕ್ಷಣ ಅವರಿಬ್ಬರು ಉಳಿಯೋದಕ್ಕೆ ಸಾಧ್ಯನೇ ಇಲ್ಲ. ಒಂದೇ ಏಟಿಗೆ ಇಬ್ಬರ ಕಥೆನೂ ಮುಗಿದು ಹೋಗುತ್ತೆ ಅಂತ ತಾರಾ ಹೇಳಿದ ಮೇಲೆ ಖುಷಿಯಾಗಿ ಒಪ್ಕೊಂಡಿದ್ದಾಳೆ ಸುಮತಿ. ಇನ್ನು ಖುಷಿಯಾಗಿ ಅಡಿಗೆ ಮನೆಗೆ ಹೋದ ಸುಮತಿ ಅಡಿಗೆ ಮಾಡ್ತಿದ್ದ ರಿಯಾನ ನೋಡಿದ್ದಾಳೆ. ನಾನು ನಿನಗೆ ಸಹಾಯ ಮಾಡ್ತೀನಿ ಅಂತ ಸಹಾಯ ಮಾಡಿ, ನೋಡು, ನೀನು ಹೋಗಿ ಲಂಚ್ ಬಾಕ್ಸಸ್ನ ತೊಗೊಂಡು ಬಾ. ಹಾಸ್ಪಿಟ್ಲಲ್ಲಿ ಇದ್ದ ನಿಧಿ ಕರ್ಣನ್ಗೆ ಊಟ ಕಲಿಸ್ಕೊಡೋಣ ಅಂತ ಹೇಳಿದ್ದಾಳೆ. ಸುಮತಿನ ನಂಬಿ ರಿಯಾ ಲಂಚ್ ಬಾಕ್ಸಸ್ನ ತಂದು ಕೊಟ್ಟಿದ್ದಾಳೆ. ರಿಯಾ ಬರೋದಕ್ಕೂ ಮುಂಚೆನೇ ಆ ಅಡಿಗೆಯಲ್ಲಿ ತಾರಾ ಕೊಟ್ಟ ಔಷಧಿಯನ್ನು ಬೆರೆಸಿರ್ತಾಳೆ ಸುಮತಿ. ಅದನ್ನು ಬಾಕ್ಸ್ಗೆ ಹಾಕಿಕೊಟ್ಟು, ಅಡುಗೆ ರೆಡಿನಾ ಸುಮತಿ ಅಂತ ಬಂದ ರಮೇಶ್ಗೆ, ಬಾವಾ, ಕರುಣಾನಿಧಿಗಾಗಿ ಸ್ಪೆಷಲ್ ಅಡುಗೆ ಮಾಡಿದ್ದೀವಿ, ಇದನ್ನು ನೀವೇ ತಗೊಂಡು ಹೋಗಿ ಅವರಿಗೆ ಕೊಟ್ಟು ಬನ್ನಿ ಅಂತ ಹೇಳಿದ್ದಾಳೆ. ಹೌದಾ ಅಂತ ಖುಷಿಯಿಂದ ಸುಮತಿ ಕೊಟ್ಟ ಲಂಚ್ ಬಾಕ್ಸನ್ನು ಹಾಸ್ಪಿಟಲ್ಗೆ ತಗೊಂಡು ಹೋದ ರಮೇಶ್ ಕೂತಿದ್ದ ಕರುಣಾನಿಧಿ ಹತ್ರ ಬಂದು, ನಿಧಿ, ಕರ್ಣ, ಸುಮತಿ ಇವತ್ತು ನಿಮಗಾಗಿ ಸ್ಪೆಷಲ್ ಅಡುಗೆ ಮಾಡಿ ಕಲಿಸಿದ್ದಾಳೆ, ಹೊಟ್ಟೆ ತುಂಬ ತಿನ್ನಿ ಅಂತ ಲಂಚ್ ಬಾಕ್ಸ್ ಕೊಟ್ಟು ಹೊರಗಡೆ ಹೋದ ರಮೇಶ್ಗೆ ಅದರಲ್ಲಿ ಔಷಧಿ ಮಿಕ್ಸ್ ಆಗಿದೆ ಅನ್ನೋ ವಿಷಯ ಫೋನ್ ಮಾಡಿದ ರಿಯಾಯಿಂದ ಗೊತ್ತಾಗಿದೆ. ತಕ್ಷಣ ಓಡೋಡಿ ಬಂದಿದ್ದಾನೆ ರಮೇಶ್. ಇನ್ನೇನು ಈ ಕಡೆ ಕರುಣಾನಿಧಿ ಊಟನ ಬಡಿಸ್ಕೊಂಡು ತಿನ್ನಬೇಕು ಅನ್ನೋಷ್ಟರಲ್ಲಿ ಓಡಿ ಬಂದ ರಮೇಶ್, ಕರುಣಾನಿಧಿ, ಆ ಊಟನ ತಿನ್ನಬೇಡಿ, ಅದರಲ್ಲಿ ಔಷಧಿ ಮಿಕ್ಸ್ ಆಗಿದೆ ಅಂತ ಗಾಬರಿಯಿಂದ ಹೇಳಿದ್ದಾನೆ. ಏನು ಹೇಳ್ತಿದ್ದೀರಾ, ಇದೊಂದು ಹೊಸ ನಾಟಕ ಶುರು ಮಾಡಿದ್ದೀರಾ? ಮನೆಯಿಂದ ಬಂದ ಊಟ ಇದು, ಇದರಲ್ಲಿ ಯಾರು ವಿಷ ಬೆರೆಸಿರ್ತಾರೆ? ನಾವು ತಿನ್ನಬಾರ್ದು ಅಂತ ಹೀಗೆಲ್ಲ ಹೇಳ್ತಿದ್ದೀರಾ ಅಂತ ನಿಧಿ ಕೇಳಿದ್ದಾಳೆ. ಇಲ್ಲಮ್ಮ ನಿಧಿ, ನಾನು ಹೇಳ್ತಿರೋದು ನಿಜ, ಅದರಲ್ಲಿ ಔಷಧಿ ಮಿಕ್ಸ್ ಆಗಿದೆ. ನನ್ನ ಮಾತಿನ ಮೇಲೆ ನಿಮಗೆ ನಂಬಿಕೆ ಬರ್ತಿಲ್ವಲ್ಲ? ಹಾಗಾದರೆ ಆ ಊಟನ ನಾನೇ ತಿಂದು ತೋರಿಸ್ತೀನಿ.
ಅಂತ ಅಲ್ಲೇ ಇದ್ದ ಊಟನ ತಾನೇ ತಿಂದ ರಮೇಶ್ ತಕ್ಷಣ ತಲೆ ಸುತ್ತಿ ಬಿದ್ದಿದ್ದಾರೆ. ಬಾಯಲ್ಲಿ ನೊರೆ ಬರೋದಕ್ಕೆ ಶುರುವಾಗಿದೆ. ಅಪ್ಪ, ಮಾವ ಅಂತ ನಿಧಿ ಕರ್ಣ ಗಾಬರಿಯಿಂದ ರಮೇಶ್ನ ಹಿಡ್ಕೊಂಡಿದ್ದಾರೆ. ಕರ್ಣ ಪ್ರಾಣವನ್ನು ಉಳಿಸೋದಕ್ಕೆ ಕೊನೆಗೆ ತನ್ನ ಪ್ರಾಣವನ್ನೇ ಬಲಿ ಕೊಟ್ಟಿದ್ದಾರೆ ರಮೇಶ್. ಮತ್ತಿಷ್ಟು ವಿವರಗಳನ್ನು ಮುಂದಿನ ವಿಡಿಯೋನಲ್ಲಿ ನೋಡೋಣ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಫ್ರೆಂಡ್ಸ್.